ನಮಸ್ಕಾರ ನನ್ನೆಲ್ಲ ವೀಕ್ಷಕರಿಗೂ. ನಾನು ಸುಪ್ರೀತ್ ಅನಂತ ಸ್ವಾಮಿ. ಇದು ಮೈಸೂರು ಬಾಲಾಜಿ ಲೇಔಟ್. ನಿಮಗೆ ಕಾಣ್ತಾ ಇರುವಂತಹ ಮನೆ 2030 ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂಥ ಸರಿಸುಮಾರು 14 ಚದರ ಇರುವಂತಹ ಮನೆ ಸೇಲ್ಗಿದೆ. 3 ಬೆಡ್ರೂಮ್ ಹೌಸ್, ಮೈಸೂರು ಮಧ್ಯಭಾಗದಿಂದ. ಸ್ನೇಹಿತರೆ, ನಾನು ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ತಮಗೆ ಹೇಳ್ತಾ ಇದ್ದೀನಿ. ಅಲ್ಲಿಂದ ಅಬೌಟ್ 9.5 ಕಿಲೋಮೀಟ್ರ್, ಎಕ್ಸಾಕ್ಟಾಗಿ 9.5 ಕಿಲೋಮೀಟ್ರು. ಯಾವ ಡೈರೆಕ್ಷನಲ್ಲಿದೆ ಅಂತಂದರೆ ಲಲಿತಾದ್ರಿ ನಗರ ಪಕ್ಕದಲ್ಲಿರುವಂಥದ್ದು. ಅಕಸ್ಮಾತ್ ಇದು ಎರಡೂ ಜಾಗ ಗೊತ್ತಾಗ್ತಾ ಇಲ್ಲ ಅಂದರೆ APMC ಯಾರ್ಡ್, ಮೈಸೂರು ನಂಜನಗೂಡು ರಸ್ತೆಯಲ್ಲಿರುವಂತಹ APMC ಯಾರ್ಡ್ ಹಿಂಭಾಗಕ್ಕೆ ಬಂದರೆ ಉತ್ತನಹಳ್ಳಿ ರಿಂಗ್ ರೋಡ್ ಇದೆ. ಉತ್ತನಹಳ್ಳಿಯಿಂದ ನೀವು ಟುವರ್ಡ್ಸ್ ಸಿದ್ಧಾರ್ಥ ಲೇಔಟ್ಗೆ ಹೋಗ್ಬೇಕಾರೆ ಅಥವಾ ಅಂತಾರೆ ಲಲಿತಾದ್ರಿ ನಗರ, IPS ಶ್ರೀನಿವಾಸ್ IPS ನಗರ, ಪೊಲೀಸ್ ಲೇಔಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, ಶಾಂತವೇರಿ ಗೋಪಾಲ್ಗೌಡ ನಗರ, ಈ ಎಲ್ಲ ಲೇಔಟ್ಗಳಿಗೆ ಹೋಗುವಂತಹ ಮೇನ್ ರೋಡ್ ಏನು ರಿಂಗ್ ರೋಡ್ ಅದಿದೆ, ಉತ್ತನಹಳ್ಳಿ ಆದ ನಂತರ ಎಡಭಾಗಕ್ಕೆ ಬರುವಂತಹ ಲೇಔಟ್ ಇದು. ಒಂದು ಮೋರ್ ದೆನ್ ಅರೌಂಡ್ 400 ಸೈಟ್ಸ್ ಒಳಗೊಂಡಿರುವಂತಹ ಲೇಔಟು. ಭಾಳ ಚೆನ್ನಾಗಿ ಸುಂದರವಾಗಿ ನಿರ್ಮಾಣ ಮಾಡಿರುವಂತಹ ಲೇಔಟ್. ಯಾಕೆ ಆ ವಿಚಾರ ಹೇಳಿದೆ ಅಂತಂದರೆ, ಲೇಔಟ್ ಲೊಕೇಶನ್ನು, ಕ್ವಾಲಿಟಿ ಆಫ್ ಲೇಔಟ್ ಡೆವಲಪ್ಮೆಂಟ್ ಆಲ್ಸೋ ಕೌಂಟ್ಸ್ ವೆನ್ ಯು ಆರ್ ಬೈಯಿಂಗ್ ಎ ಹೌಸ್. ನನ್ನ ಪರ್ಸ್ನಲ್ ಫೇವ್ರೇಟ್ ಯಾಕೆ ಈ ಜಾಗ ನಂಗೆ ಬಹಳ ಇಷ್ಟ. ಈ ಜಾಗದ ಬಗ್ಗೆ ಅಂದರೆ ಈ ಲೇಔಟ್ ಬಗ್ಗೆ ಒಂದು 2-3 ವಿಡಿಯೋಗಳನ್ನ ಮಾಡಿದ್ದೀನಿ. ನೀವು ನೋಡ್ಬೋದು ಚಾಮುಂಡಿ ಬೆಟ್ಟದ ವ್ಯೂ ಫುಲ್. ದಿಸ್ ಇಸ್ ದ ಬ್ಯಾಕ್ ಸೈಡ್ ಆಫ್ ಚಾಮುಂಡಿ ಹಿಲ್. ಏನು ನಿಮಗೆ ಕಾಣ್ತಾ ಇದೆ, ಇದು ಫುಲ್ ವ್ಯೂ ಆಫ್ ಚಾಮುಂಡಿ ಹಿಲ್. ನೋಡಿ, ತೋರಿಸ್ತೀನಿ ಕ್ಲಿಯರಾಗಿ. ನೋಡಿ ಎಷ್ಟು ಆಲ್ಮೋಸ್ಟ್ ನಾನು ಇವಾಗ ನಿಮಗೆ ಚಾಮುಂಡಿ ಹಿಲ್ದು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಓವರ್ ಹೆಡ್ ಟ್ಯಾಂಕು, ಈ ಲೇಔಟ್ಗೆ ಸಂಬಂಧಪಟ್ಟಿರೋ ಓವರ್ ಹೆಡ್ ಟ್ಯಾಂಕು ಸಹ ತೋರಿಸ್ಬಿಡಿ. ಅದ್ರ ಮೇಲೆ ಬರೆದಿದ್ದಾರೆ, ಝೂಮ್ ಮಾಡಿ ತೋರಿಸ್ಬಿಡಿ, ಬಾಲಾಜಿ ನಗರ. ಯಾಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ನೀರಿನ ವಿಷಯವಾಗಿ ಹೇಳಬೇಕು ಹೋದಾಗ ನೋಡಿ, ಈ ಲೇಔಟ್ಗೆ ಇದಕ್ಕೆ ಆದಂಥ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಅಲ್ಲಿಂದ ನೀರು ಸರಬರಾಜು ಆಗುವಂಥ ವ್ಯವಸ್ಥೆ ಇದೆ. ಲೇಔಟು ಮನೆ ಅಂದ ತಕ್ಷಣ ಇಲ್ಲಿಗೆ ಬಸ್ ಫೆಸಿಲಿಟಿ ಇದೆಯಾ, ಬಸ್ಸು ಸಿಗುತ್ತಾ ಇಲ್ಲಿಗೆ ಬರಲಿಕ್ಕೆ ಅಂತ ನೋಡಿ. ಸ್ನೇಹಿತರೆ, ನೀವು ಲಲಿತಾದ್ರಿ ನಗರಕ್ಕೆ ಯಾವುದೇ ಮೈಸೂರು ನಗರ ಬಸ್ ನಿಲ್ದಾಣದಿಂದ ನೀವು ಬಸ್ ತೊಗೊಂಡಾಗ ಈ ಲಲಿತಾದ್ರಿ ನಗರಕ್ಕೆ ಬರುತ್ತೆ. ಅಲ್ಲಿಂದ ನಿಮಗೆ ಇಲ್ಲಿಗೆ ಬರಲಿಕ್ಕೆ ವಾಕೇಬಲ್ ಡಿಸ್ಟೆನ್ಸ್ ಅಬೌಟ್ 2-3 ನಿಮಿಷ. ಒಮ್ಮೆ ಲೇಔಟ್ ಸಹ ತೋರಿಸ್ತೀನಿ ನೋಡಿ ನಿಮಗೆ. ಈಗಾಗಲೇ ಒಂದು 10-12 ಮನೆಗಳು ತಲೆ ಎತ್ತಿದೆ. ಒಂದು 4-5 ಮನೆಗಳು ಕನ್ಸ್ಟ್ರಕ್ಷನ್ಲಿದೆ. ಅಪ್ಕಮಿಂಗ್ ಏರಿಯಾ ಅಂತ ಹೇಳಲಿಕ್ಕೆ ತಪ್ಪಾಗಲ್ಲ. ಬಟ್ ಎಲ್ಲ ಮೂಲಭೂತ ಸೌಕರ್ಯಗಳು ಲೇಔಟಲ್ಲಿ, ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಡಾಂಬರೀಕರಣ ಅಂದರೆ ಟಾರ್ ರೋಡು, ಸೈಟ್ ಮಾರ್ಕಿಂಗು, ಸೈಟ್ ನಂಬರಿಂಗು ಎಲ್ಲ ಇರುವಂತಹ ಲೇಔಟಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ, 20-30 600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ 3 ಬೆಡ್ರೂಮು, ಸೌತ್ ಫೇಸಿಂಗ್ ಸೈಟ್ ಇಸ್ ಫೇಸಿಂಗ್ ಸೌತ್ ಆ್ಯಂಡ್ ಮೇನ್ ಡೋರ್ ಇಸ್ ಫೇಸಿಂಗ್ ಈಸ್ಟ್. ನಾನು ಎಲ್ಲ ವೀಡಿಯೋಗಳಲ್ಲೂ ಇನ್ನೊಂದು ವಿಚಾರ ಭಾಳಷ್ಟು ವಿಸ್ತಾರವಾಗಿ ಹೇಳುವಂಥದ್ದೇ ಪಾರ್ಕಿಂಗ್ ಇಶ್ಯೂ. 20-30, 30-40, 40-60 ಬಿಟ್ಟು ಎಲ್ಲದರಲ್ಲೂ ಪಾರ್ಕಿಂಗ್ ಇಸ್ ಆಲ್ವೇಸ್ ಬಿನ್ ಎ ಪ್ರಾಬ್ಲಮ್. ಇದು ಮೈಸೂರು ಅಂತಲ್ಲ, ಎಲ್ಲ ಕಡೆಯೂ ಇರುತ್ತೆ. ಈ ಜಾಗದಲ್ಲಿ ನೋಡಿ, ಇವಾಗ ಏನು 20 ಅಡಿ ರೋಡ್ಗಿದೆ. ಇಲ್ಲಿ ಇವರು ರ್ಯಾಂಪ್ ಏನು ನೀಲಿ ಕಲರ್ ಬ್ಲೂ ಕಲರ್ ಇದೆ, ಇದ್ರ ಮೇಲೆ ನೀವು ನಿಮ್ಮ ಕಾರ್ನ ನಿಲ್ಲಿಸ್ಕೋಬಹುದು. ಸ್ಮಾಲರ್ ಸೈಜ್ ಕಾರ್ ಕ್ಯಾನ್ ಬಿ ಪಾರ್ಕ್ಡ್. ಆನ್ ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದೇ ಇರುವಂತೆ ಮಾಡಿದ್ದಾರೆ. ಇದು ಮನೆ ಎಂಟ್ರೆನ್ಸು. ನಾನು ಸೌತಿಂದ ಎಂಟ್ರ್ ಆಗ್ತಾ ಇದ್ದೀನಿ. ಮೇನ್ ಡೋರ್ ಇಸ್ ಫೇಸಿಂಗ್ ಈಸ್ಟ್. ಬನ್ನಿ ನೋಡಿ, ಇದು ಮನೆಯ ಎಂಟ್ರೆನ್ಸು. ಬಹಳ ಚೆನ್ನಾಗಿ ಡಿಸೈನು, ವರ್ಕ್ಮೆನ್ಶಿಪ್ಪು ಮತ್ತು ಪ್ಲ್ಯಾನಿಂಗು ಮೂರೂ ಸಹ ಸ್ವಲ್ಪ ಯೂನೀಕ್ ಆಗಿದೆ. ಯಾಕೆ ಯೂನೀಕ್ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಟೀಕ್ ಡೋರು, ಟೀಕ್ ಫ್ರೇಮು ಎರಡೂ ಸಹ ಏನು ವಾಸ್ಕಲ್ ಅಂತ ಹೇಳ್ತೀವಿ, ಅಥವಾ ಮನೆಯ ಮೇನ್ ಡೋರಿಂದ ಸೂರ್ಯನ ಬಾಗಿಲು. ಅಂದರೆ ಸೂರ್ಯ ಯಾವ ಕಡೆಯಿಂದ ಉಗಮಿಸ್ತಾನೆ ಅದೇ ದಿಕ್ಕಿಗೆ ಇರುವಂತಹ ಸೂರ್ಯನ ಬಾಗಿಲಿಗೆ ಇರುವಂತಹ ಮೇನ್ ಡೋರು. ಮೇನ್ ಡೋರಲ್ಲಿ ಬರ್ತಿದ್ದ ಹಾಗೆಯೇ ಒಂದು TV ಕ್ಯಾಬಿನೆಟ್ ಮಾಡಿದ್ದಾರೆ ವಿತ್ ಕಂಪಾರ್ಟ್ಮೆಂಟ್, ಯೂಸಬಲ್ ಕಂಪಾರ್ಟ್ಮೆಂಟ್ ಸ್ಪೇಸು. ನಿಮಗೆ ಕರ್ಟನ್ ರಾಡ್ಸು, ಮೇಲ್ಗಡೆ ಲೈಟ್ಗಳು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು, ಅಂದರೆ ಫ್ಯಾನ್ ಆಗಿದೆ, ಸ್ವಿಚ್ಗಳಾಗಿದೆ. ನೋಡ್ಬೋದು ಪಿಲ್ಲರ್ಗಳಿಗೆಲ್ಲದಕ್ಕೂ ಕವರ್ ಮಾಡಿದ್ದಾರೆ. ಯಾವುದರಲ್ಲಿ? ಪ್ಲೈವುಡ್ಡಲ್ಲಿ ಕವರ್ ಮಾಡಿದ್ದಾರೆ. ಸೊ ನೋಡಿ, ಇದು ಚೆನ್ನಾಗಿದೆ. ವೆರಿ ಸ್ಪೇಷಿಯಸ್ ನೋಡಿ, ವೆರಿ ಸ್ಪೇಷಿಯಸ್ ಕಿಚನ್, ಅಡುಗೆ ಮನೆ ಭಾಳ ಸ್ಪೇಷಿಯಸ್ ಆಗಿದೆ. ನೀವು ಇಲ್ಲೇ ನೋಡಿ, ಈ ಪಾರ್ಟ್ ಆಫ್ ಒಂದು ಸ್ಮಾಲ್ ನೀವು ಡೈನಿಂಗ್ ಏರಿಯಾ ಕ್ರಿಯೇಟ್ ಮಾಡ್ಕೋದು. ಅದು ಹಾಲು, UPS ಇಟ್ಕೊಳ್ಳಿಕ್ಕೆ ಜಾಗ, ಸ್ಟೋರೇಜ್ ಸ್ಪೇಸು ಮೆಟ್ಲ ಕೆಳಗೆ, ಮಾಡ್ಯುಲರ್ ಟೈಪ್ ಕಿಚನ್ನು, ರೆಫ್ರಿಜರೇಟರ್ ಪಾಯಿಂಟು, ಮೈಕ್ರೋವೇವ್ ಓವನ್ ಇಟ್ಕೊಳ್ಳೋಕೆ ಜಾಗ, ವಾಟರ್ ಫಿಲ್ಟ್ರಿಗೆ ಜಾಗ, ಚಿಮ್ನಿಗೆ ಪಾಯಿಂಟ್ ಕೊಟ್ಟಿದ್ದಾರೆ. ಅಲ್ಲಿ ಚಿಮ್ನಿ ತೋರಿಸೋದು ಬಿಟ್ಬಿಟ್ಟು ಎಕ್ಸಾಸ್ಟನ್ನ ಈಗಾಗಲೇ ಹಾಕಲಿಕ್ಕೆ ಏನು ನಿಮಗೆ ಅಳವಡಿಸ್ಲಿಕ್ಕೆ ಜಾಗ ಬೇಕು ಎಷ್ಟೆಲ್ಲ ಮಾಡಿದ್ದಾರೆ. ದಿಸ್ ಇಸ್ ದಿ ಪೂಜಾ ರೂಮ್. ಬನ್ನಿ ಈಗ ಪೂಜಾ ರೂಮ್ ತೋರಿಸ್ತೀನಿ.
ಇದು ಪೂಜಾ ರೂಮು. ಪೂಜಾ ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ. ಇಲ್ಲೂ ಪೂಜಾ ರೂಮ್ ಪಕ್ಕದಲ್ಲಿ ಈ ಕಡೆ ಮುಂದ್ಗಡೆ ಟಚ್ ಆಗಲ್ಲ. ಪೂಜಾ ರೂಮ್ಗೂ ಮತ್ತು ವಾಶ್ರೂಮ್ಗೂ ಟಚ್ ಆಗಲ್ಲ. ಹ್ಯಾಂಡ್ ವಾಶು ಅಲ್ಲೇ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ವಾಷಿಂಗ್ ಮಷಿನ್ ಇಟ್ಕೋಬೇಕು ಅಂದರೆ ನಿಮಗೆ ಸ್ವಲ್ಪ ಈ ಭಾಗದಲ್ಲಿ ಆಗಲ್ಲ. ಮೇಲ್ಗಡೆ ಜಾಗ ತೋರಿಸ್ತೀನಿ, ಈಸಿಯಾಗಿ ಇಟ್ಕೋಬಹುದು. ಹ್ಯಾಂಡ್ ವಾಶು ಪಕ್ಕದಲ್ಲೇ ಮಿರರು, ಕರ್ಟನ್ ರಾಡ್ಸು ಎಲ್ಲ ಹಾಕಿದ್ದಾರೆ. ಇನ್ನೇನು ಬಂದು ತಿರ್ಗಾ ಈ ಮನೆಗೆ ಬಂದು ಮಾಡ್ಕೊಳ್ಳುವಂತಹ ಪ್ರಮೇಯ ಏನೂ ಇಲ್ಲ. SS ರೇಲಿಂಗು, ನಾನು ಇದು ಹತ್ಕೊಂಡು ಹೋಗ್ತಾ ಇದ್ದೀನಲ್ಲ, ಇದು SS ರೇಲಿಂಗು. 3 ಫ್ಲೋರ್ ಮನೆ, ಗ್ರೌಂಡ್ ಫ್ಲೋರ್ ತೋರಿಸಿದ್ದೀನಿ ನಿಮಗೆ. 2 ರೂಮ್ಗಳಿದೆ, 2ಕ್ಕೂ ಅಟ್ಯಾಚ್ ಇದೆ. ಇದಕ್ಕೆ ರೂಮ್ ನಂಬರ್ 1, ರೂಮ್ ನಂಬರ್ 2. ಇದಕ್ಕೆ ಬಾಲ್ಕನಿ ಇದೆ, ಇದಕ್ಕೆ ಬಾಲ್ಕನಿ ಇಲ್ಲ. ಬನ್ನಿ ಫಸ್ಟ್ ಬಾಲ್ಕನಿ ಇರುವಂಥದ್ದು ತೋರಿಸ್ತೀನಿ. ನಾನು ಫಸ್ಟು ನಿಮಗೆ ಡೈರೆಕ್ಟಾಗಿ ಅಲ್ಲಿ ಶೋ ದ ವ್ಯೂ ಆಫ್ ದ ಪ್ರಾಪರ್ಟಿ. ಫಸ್ಟ್ ಫ್ಲೋರಿಂದ ಬಾಲಾಜಿ ನಗರ ಹೇಗೆ ಕಾಣುತ್ತೆ ಅಂತ ನೋಡಿ. ಭಾಳ ಚೆನ್ನಾಗಿದೆ ಏರಿಯಾ. ಒಂದು ಕಡೆ ಚಾಮುಂಡಿ ಬೆಟ್ಟ, ಇನ್ನೊಂದು ಕಡೆ ಲಲಿತಾದ್ರಿ ನಗರದ ವ್ಯೂ. ಇದು ರೂಮ್ ನಂಬರ್ 1. ಇದು ಮೊದಲನೇ ರೂಮು, ಗ್ರೌಂಡ್ ಫ್ಲೋರ್ ರೂಮ್ ಇಲ್ಲ. ಇಲ್ಲೂ ಅಷ್ಟೇ ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ. ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲೇ ವಾಶ್ರೂಮ್ ಇದೆ. ಬನ್ನಿ ಈಗ ತೋರಿಸ್ತೀನಿ. ವಾಶ್ರೂಮ್ ಇದು, ಕಮೋಡು, ಶವರು, ಪಕ್ಕದಲ್ಲೇ ಹ್ಯಾಂಡ್ ವಾಶು. 2030 ನೋಡಿ, ನಾನು ಈ ವಿಡಿಯೋ ಮಾಡ್ಬೇಕಾರೆ ಇದನ್ನು ಕಟ್ಟಿರುವಂಥ ಮಾಲೀಕರು ಅಥವಾ ಬಿಲ್ಡರ್ ಏನಿದ್ದಾರೆ, ಇವರು ಏನು ಲೈಟು ಬೆಳಕೇನು ಇದೆ ಅಷ್ಟೇ ಯೂಸ್ ಮಾಡಿ ಮಾಡ್ತಿರೋಂಥ ವಿಡಿಯೋ. ನಾನು ಯಾವುದೇ ಥರದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಈ ವಿಡಿಯೋ ಮಾಡೋಕ್ಕೆ ಮಾಡಿಲ್ಲ. ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಅಟ್ಯಾಚ್ ಬಾತ್ರೂಮು, ಕರ್ಟನ್ ರಾಡ್ಸ್ ಹಾಕಿದ್ದಾರೆ, ವಾರ್ಡ್ರೋಬ್ಗಳಿದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಫ್ಯಾನ್ ಫಿಟ್ಟಿಂಗ್ಗಳು ಎಲ್ಲ ಆಗಿದೆ. ಈಗ ಲಾಸ್ಟ್ ಫ್ಲೋರಲ್ಲಿ ಇದು 2 ರೂಮ್ಗೂ ದೊಡ್ಡದಂತಹ ರೂಮನ್ನು ತೋರಿಸ್ತೀನಿ ಬನ್ನಿ. ರೂಮ್ ನಂಬರ್ 3 ವಿಚ್ ಹ್ಯಾಸ್ ಎ ಬಿಗರ್ ಸ್ಪೇಸ್. ಮೈಸೂರು, ದಿಸ್ ಇಸ್ ಬಾಲಾಜಿ ಲೇಔಟ್ which is about 10 kilometers from Mysore city center. I'll consider palace, I'm telling you. This is the biggest room of all. This is the biggest room of all, which does not have an attached bathroom. Home theater ಬೇಕು ಅಂದ್ರೆ ಮಾಡ್ಕೊಳ್ಳಿ. ಜಿಮ್ಮು, ಯೋಗ ರೂಮು, ಲೈಬ್ರರಿ, ವರ್ಕ್ ಫ್ರಮ್ ಹೋಮು, ಯು ಕ್ಯಾನ್ ಯೂಸ್ ಇಟ್ ಆಸ್ ಮೆನಿ ಮಲ್ಟಿಪರ್ಪಸ್ ಥಿಂಗ್ಸ್. ಈಗ ದಿಸ್ ಪಾರ್ಟ್ ಏನಿದೆ ಇದನ್ನು ನೀವು ಹೆಂಚಾಕಿ ಕ್ಲೋಸ್ ಮಾಡಿಕೊಂಡು ಈ ಜಾಗನೂ ಸಹ ಯೂಸ್ ಮಾಡ್ಬೋದು. ಮಳೆ ಬಂದಾಗ ಬಟ್ಟೆ ಒಗೆದ್ರೆ ಒಣಗಲ್ಲ. ನೋಡಿ, ಇಲ್ಲೇ ಇಟ್ಕೋಬಹುದು. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇವ್ರು ಕೊಟ್ಟಿದ್ದಾರೆ, ನಾನು ತೋರಿಸ್ದೆ ನೋಡಿ. ವಾಷಿಂಗ್ ಮಿಷಿನ್ ಇನ್ಲೆಟ್ ಪಾಯಿಂಟು, ನೀರು ಬರ್ತಾ ಇದೆ. ಇನ್ಲೆಟ್ ಪಾಯಿಂಟು, ಎಕ್ಸಿಟ್ ವಾಟರ್ ಪಾಯಿಂಟು ಕೊಟ್ಟಿದ್ದಾರೆ. ಬಟ್ಟೆ ಒಗೆಯೋ ಕಲ್ಲು ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತು ಹೋಗಬೇಕು, ಏನಕ್ಕೆ? ಸರ್ವಿಸ್ ಮಾಡಲಿಕ್ಕೆ, ಸೋಲಾರು, ಓವರ್ ಟ್ಯಾಂಕ್ನ ಕ್ಲೀನ್ ಮಾಡಲಿಕ್ಕೆ ಆಪ್ಷನ್ಸ್ ಮಾಡಿದ್ದಾರೆ. ಸ್ಟಡಿಯಾಗಿದೆ. ಇದು ತಂದು ಹಾಕಿರೋದಲ್ಲ, ಭಾಳ ಗಟ್ಟಿಯಾಗಿ ಫಿಕ್ಸ್ ಆಗಿರುವಂಥದ್ದು. ಈ ಜಾಗನ ಸಹ ನೀವು ಕವರ್ ಮಾಡ್ಕೋಬೋದು. ಐ ಜಸ್ಟ್ ಶೋ ಯು ದಿಸ್ ವ್ಯೂ ಆಫ್ ಚಾಮುಂಡಿ ಹಿಲ್. ಏನಪ್ಪ ಸುಪ್ರೀತ್ ಇಷ್ಟೊಂದು ಚಾಮುಂಡಿ ಹಿಲ್ ತೋರಿಸಿ? ಯಾಕೆಂದರೆ ಇದೇನೇ ಇಂಪ್ರೂವ್ಮೆಂಟ್ ಆದರೂ ಇಲ್ಲಿ ಈ ದಾಟಿ ಇನ್ನೇನೋ ಲೇಔಟ್ ಮಾಡೋಕ್ಕಾಗಲ್ಲ. ಸೊ ಟ್ರಾಫಿಕ್ ಬಿ ವೆರಿ ಲೋ. ಮೈಸೂರಲ್ಲಿ ನೀವು ಗ್ರೀನ್ರಿನ ಎಂಜಾಯ್ ಮಾಡಬೇಕು, ಬಹಳ ಒಳ್ಳೆ ಬ್ರೀದಿಂಗ್ ಏರ್ ಚೆನ್ನಾಗಿರಬೇಕು. ನೋಡಿ ಇದೇ ಥರ ಇದು ಪರ್ಮನೆಂಟ್. ಇದು ಚಾಮುಂಡಿ ಬೆಟ್ಟ ಇರೋ ತನಕ ಕಾಡಿದ್ದೇ ಇರುತ್ತೆ. ಇದು ಜಾಗ ಟ್ರಾಫಿಕ್ಕು ಯಾವತ್ತೂ ಎಕ್ಸೀಡ್ ಆಗಲ್ಲ ಈ ಏರಿಯಾದಲ್ಲಿ. ಇಲ್ಲಿ ಏನು ಮನೆಗಳು ಬರುತ್ತೋ ಇಷ್ಟೇ. ಇದಾದಮೇಲಿಂದ ದ ಚಾಮುಂಡಿ ಹಿಲ್ ವ್ಯೂ. ಅಲ್ಲೊಂದು ಹೊಸ ಸ್ಕೂಲ್ ಸಹ ಬರ್ತಾ ಇದೆ. ಜಸ್ಟ್ ಶೋ ದಟ್ ಸ್ಕೂಲ್. ನನಗೆ ಸ್ಕೂಲಿನ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ. ಇಟ್ಸ್ ಆನ್ಗೋಯಿಂಗ್ ಕನ್ಸ್ಟ್ರಕ್ಷನ್ ಆಗ್ತಿರೋಂಥ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಕೇಳ್ಪಟ್ಟಿದ್ದೀನಿ. ಸೊ ನೋಡಿ, ಕಾಣಿಸ್ತಾ ಇರುವಂಥದ್ದೇ ಸ್ಕೂಲ್. ಅದು ಸಮ್ ಇಂಟರ್ನ್ಯಾಷನಲ್ ಸ್ಕೂಲ್, ನಂಗೆ ಗೊತ್ತಿಲ್ಲ. ಕಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಮನೆಯ ಬೆಲೆ ಎಷ್ಟು ಅನ್ನೋದನ್ನು ಕ್ಲಿಯರಾಗಿ ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಇದು ಮೈಸೂರು ಬಾಲಾಜಿ ನಗರ 2030 ಮನೆ ಸೇಲ್ಗಿದೆ. ನಾನು ಈ ಮನೇಲಿ ಎಲ್ಲ ತೋರಿಸಿದ್ದೀನಿ. ಇನ್ನೇನೂ ಸಹ ನೀವು ಬಂದು ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇನ್ನೇನೋ ಪೆಂಡಿಂಗ್ ಇದೆ ಅನ್ನೋದು ಯಾವುದೂ ಇಲ್ಲ. ಲೋನ್ ಆಗುತ್ತಾ? ಖಂಡಿತವಾಗ್ಲೂ 85 ಲಕ್ಷ ಇದ್ರ ವ್ಯಾಲ್ಯೂ ಅಂತಂದರೆ ಅಬೌಟ್ ನಿಮಗೆ 60 ಇಂದ 70 ಲಕ್ಷ ಲೋನ್ ಆಗುತ್ತೆ. ನೀವು ಇನ್ನೊಂದು ಆ್ಯಾವ್ರೇಜ್ ಒಂದು 20 ರಿಂದ 25 ಲಕ್ಷ ನೀವು ಡೌನ್ ಪೇಮೆಂಟ್ ಬೇಕಾಗುತ್ತೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ. ನಾನು ಈ ಮನೆ ಓನರ್ ಅಲ್ಲ, ಐ ಆಮ್ ದ ಬ್ರಿಡ್ಜ್ ಬಿಟ್ವೀನ್ ದ ಬಯರ್ ಆ್ಯಂಡ್ ದಿ ಬಿಲ್ಡರ್. ಈ ವಿಡಿಯೋ ನೋಡ್ತಾ ಇದ್ದು ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇದೇ ನಂಬರ್ ವಾಟ್ಸಪ್ಪಲ್ಲಿ ಸಹ ಇದೆ. ಯು ಕ್ಯಾನ್ ಈವನ್ ವಾಟ್ಸಪ್ ಮಿ ಆರ್ ಮೆಸೇಜ್ ಮಿ. ಥ್ಯಾಂಕ್ ಯು. ಬಾಯ್.